ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನಿವತ್ತು ನಿಮಗೆ ತಮ್ನೇಲ್ ನೋಡಿದ್ರೆ ಗೊತ್ತಾಗುತ್ತೆ ನಾನು ಯಾವುದ್ರ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೀನಿ ಅಂತ ಹೇಳಿ. ನನ್ನ ಚಾನಲ್ ಕೂಡ ಮಾನಿಟೈಸೇಷನ್ ಆಯಿತು. ನಾನು 3Kಗೆ ಮಾನಿಟೈಸೇಷನ್ ಅಪ್ಲೈ ಮಾಡಿದ್ನ ಅಥವಾ 4Kಗೆ ಅಪ್ಲೈ ಮಾಡಿದ್ನ. 3Kಗೆ ಮಾಡಿದ್ರೆ ಏನು ಯೂಸ್ ಆಗುತ್ತೆ, 4Kಗೆ ಮಾಡಿದ್ರೆ ಏನು ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಫುಲ್ ಮಾಹಿತಿನ ನಿಮ್ಮ ಮುಂದೆ ಕೊಡ್ತೀನಿ. ಯಾಕೆಂದರೆ ನನಗಾಗಿರೋ ಅನುಭವನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊತಿದ್ದೀನಿ. ಹಾಗೆ ಯಾರ್ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಆಲನ್ನು ಆಪ್ಷನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಹೊಸದಾಗಿ ಚಾನಲ್ನ ಶುರು ಮಾಡಿದ್ದೀರಾ ಅವರು ಕೂಡ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋನ ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇವಾಗ ತಮ್ನೇಲ್ ನೋಡಿದ್ದೀರಲ್ವ, ಈಗ ತಮ್ನೇಲ್ ಕಡೆ ಬಂದುಬಿಡೋಣ. ಅಂದರೆ ಅದ್ರ ಬಗ್ಗೆ ಮಾಹಿತಿ ಕಡೆ ನಿಮ್ಮ ಹತ್ರ ಕ್ಲಾರಿಫೈ. ಈಗ ತಮ್ನೇಲ್ ನೋಡಿದ್ಮೇಲೆ ಎಲ್ರಿಗೂ ಗೊತ್ತಾಗಿರುತ್ತೆ ಅಂದ್ಕೊಳ್ತೀನಿ. ಫಸ್ಟ್ ಆಫ್ ಆಲ್ ಇವಾಗ ಏನಂದರೆ, ನಾನು ಚಾನಲ್ ಮಾಡಿದಾಗ ನಿಜವಾಗ್ಲೂ ನಾನು 4K ಕಂಪ್ಲೀಟ್ ಮಾಡ್ತೀನಾ ಅಂತ ಏನೋ ಒಂಥರ ನಿಜವಾಗ್ಲೂ ನನಗೇ ಗೊತ್ತಿರಲಿಲ್ಲ ನಾನು 4K ಕಂಪ್ಲೀಟ್ ಮಾಡ್ತೀನಾ ಅಂತ. ಕೆಲವರು ಏನು ಗೊತ್ತಾ, ಇವಾಗ ಒಂದು 10 ವೀಡಿಯೋ ಹಾಕಿರ್ತಾರೆ, ಅವ್ರದ್ದೆಲ್ಲ ಚಾನಲೆಲ್ಲ ಬೇಗನೆ ಮಾನಿಟೈಸೇಷನ್ ಆಗಿಬಿಡುತ್ತೆ. ಯಾಕೆಂದರೆ ಅವ್ರದ್ದು ವ್ಯೂಸ್ ಕೂಡ ಹಾಗೆ ಹೋಗ್ತಿರುತ್ತೆ. ಏನಂದರೆ ಇವಾಗ ಸ್ಟಾರ್ಟಿಂಗು ಒಳ್ಳೆ ಕ್ಯಾಮ್ರಾ ಇರಬೇಕು, ಅಂದರೆ ನಮ್ಮ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಒಳ್ಳೆ ಕ್ಯಾಮ್ರಾ ಕೇಳ್ತಾರೆ. ಅಂದರೆ ಇವಾಗ ಪಿಕ್ಚರ್ ವೀಡಿಯೋಸು ಚೆನ್ನಾಗಿ ಬಂದರೆ ಇವಾಗ ಒಳ್ಳೆ ಕ್ಯಾಮ್ರಾ ಬೇಕು, ಒಳ್ಳೆ ಮೊಬೈಲ್ ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇರುತ್ತೆ. ಬಟ್ ನಾವು ಇರೋದ್ರಲ್ಲೇ ಮ್ಯಾನೇಜ್ ಮಾಡ್ಕೋಬೇಕು. ಈಗ ಸ್ಟಾರ್ಟಿಂಗು ಯೂಟ್ಯೂಬ್ ಕೈ ಹಾಕಿದಾಗ ನಾವು ಯಾವುದೇ ರೀತಿಯ ಇನ್ವೆಸ್ಟ್ನ ಮಾಡ್ಕೊಳ್ಳೋದು ಬೇಡ. ಯಾಕೆಂದರೆ ನಮ್ಮ ಹತ್ರ ಏನು ಫೋನ್ ಇದೆ ಅದರಲ್ಲೇ ಸ್ಟಾರ್ಟಿಂಗ್ ಅರ್ನಿಂಗ್ ಅಂದರೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಇವಾಗ ಮಾನಿಟೈಸೇಷನ್ ಬಗ್ಗೆ ಮಾತಾಡಲಿಕ್ಕೆ ಬಂದರೆ, ಈಗ ನಾನು ನಿಮಗೆ ಯೂಟ್ಯೂಬ್ ಮಾಡಲಿಕ್ಕೆ ನೀವು ಫಸ್ಟೇ ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ, ಆಯಿತಾ? ಏಕೆಂದರೆ ಕೆಲವ್ರಿಗೆ ಇರುತ್ತೆ, ಕೆಲವ್ರಿಗೆ ಇರೋದಿಲ್ಲ. ಅಷ್ಟೊಂದೆಲ್ಲ ಪರ್ಚೇಸ್ ಮಾಡಿ ನಾವು ಮಾಡಬೇಕು ಅಂತ ಆಗಲ್ಲ. ನಾನು ಕೂಡ ಒಂದು ವಿವೋ ಫೋನಿಂದನೇ, ನಾನು ಇವಾಗಲೂ ಕೂಡ ವಿವೋ ಫೋನಿಂದನೇ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿರೋದು. ಬಟ್ ನನ್ನ ಚಾನಲ್ ಕೂಡ ಮಾನಿಟೈಸೇಷನ್ ಆಗಿದೆ. ಇವಾಗ ಮಾನಿಟೈಸೇಷನ್ನು 3Kಗೆ ಮಾಡಿಕೊಂಡ್ರೆ ಒಳ್ಳೆಯದಾ ಅಥವಾ 4K ಆದಮೇಲೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅನ್ನೋದು ನಮ್ಮ ತಲೆಯಲ್ಲಿರುವಂಥ ಕಾನ್ಸೆಪ್ಟು ಮತ್ತು ಒಂದು ಕ್ವಶನ್ ಕೂಡ ಆಗಿರುತ್ತಲ್ವ. ನಾನು ಕೂಡ ಸ್ಟಾರ್ಟಿಂಗು ಎಲ್ಲರೂ ಹೇಳ್ತಾಯಿದ್ರು 4Kಗೆ ಮಾನಿಟೈಸೇಷನ್ನ ಆನ್ ಮಾಡ್ಕೊಳ್ಳಿ, ಅಪ್ಲೈ ಮಾಡಿ ಅಂತ. ನಾನು ಇಲ್ಲ, ನನಗೆ ಇವಾಗ ನೀವೇನಾದರೂ ಚಾನಲ್ ಶುರು ಮಾಡಿ 1 ವರ್ಷದ ಮೇಲೆ ಆಗಿಬಿಟ್ಟಿರುತ್ತೆ, ಅವಾಗ ಏನು ಮಾಡ್ತೀರಾ? ಸೊ ನಾವು ಯಾವಾಗ 3Kನ ಹೇಗಾದರೂ ಮಾಡಿ 3K ತನಕ ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೊಳ್ಳೋದು ಒಂದು ಟಾರ್ಗೆಟ್ ಆಗಿರುತ್ತೆ. 3K ಆದರೆ ನಾವು ಆಫ್ ಮೋನೋ ಆದರೂ ಮಾಡ್ಕೋಬೋದು. ಆಫ್ ಮೋನೋ ಮಾಡಿಕೊಂಡಾಗ ನಮಗೆ ಅಲ್ಲಿ ನಮಗೆ ಇನ್ನೂ ಸ್ವಲ್ಪ ಮುಂದೆ ಹೋಗೋವಂಥ ಟೈಮು ಸಿಗುತ್ತೆ. ಈಗ ಆಫ್ ಮೋನೋ ಮಾಡಿಕೊಂಡಾಗ ಈಗ ಟೈಮ್ ಕಮ್ಮಿ ಇರುತ್ತೆ. ಆ ಟೈಮ್ ಕಮ್ಮಿ ಇರೋ ಟೈಮಲ್ಲಿ ನಾವು 4000ನ ರೀಚ್ ಮಾಡ್ತೀವಿ ಅಂದಾಗ ಕಷ್ಟ ಆಗುತ್ತೆ. ಇಲ್ಲ ಡೈಲಿ 3 ವೀಡಿಯೋಸ್ ಹಾಕಬೇಕು, ವಾರಕ್ಕೆ 3 ವೀಡಿಯೋಸ್ ಅಂತೂ ಹಾಕಲೇಬೇಕು, ಆಗಲ್ವಾ? ಅಟ್ಲೀಸ್ಟ್ ನಾವು ವಾರದಲ್ಲಿ ಇವಾಗ ಕಂಟಿನ್ಯೂಸ್ ಆಗಿ ಬಿಡೋಕ್ಕಂತೂ ಹೋಗಬಾರ್ದು. ಡೈಲಿ ವೀಡಿಯೋ ಆದರೂ ಹಾಕ್ಬೋದು ಅಥವಾ ಶಾರ್ಟ್ಸ್ ಆದರೂ ಹಾಕ್ತಿರ್ಬೇಕು. ಡೈಲಿ ಶಾರ್ಟ್ಸ್ ಹಾಕೋದ್ರಿಂದ ಏನು ಯೂಸ್ ಇದೆ ಅಂದರೆ, ಹೊಸ ವೀಕ್ಷಕರು ಬರ್ತಾರೆ, ನಿಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾರೆ, ಹೊಸ ವೀಕ್ಷಕರಾಗ್ತಾರೆ ಶಾರ್ಟ್ಸಿಂದ. ಹಾಗಾಗಿ ನಾವು ಜಾಸ್ತಿ ಶಾರ್ಟ್ಸ್ನ ಕೂಡ ಹಾಕಬೇಕಾಗತ್ತೆ. ಇದಾದಮೇಲೆ 3K ಅಂತ ಬಂದಾಗ ನಾನು ಕೂಡ 4Kನೇ ಮಾಡ್ಕೊಂಡು, ನನಗಿನ್ನೂ 2 ತಿಂಗಳು ಟೈಮ್ ಇತ್ತು. ಯಾಕೆಂದರೆ ಇವಾಗ ನಾವೇನಾದರೂ 3K ಮಾಡ್ಕೊಂಡಿಲ್ಲ, ಟೈಮ್ 1 ವರ್ಷದ ಮೇಲೆ ಆಗೋಗುತ್ತೆ ಅನ್ನೋದಾದರೆ WH ಲೆಸ್ ಆಗುತ್ತೆ, ವ್ಯೂಸ್ ಡೌನ್ ಆಗುತ್ತೆ, ಈ ಥರ ಎಲ್ಲ ಹೇಳ್ತಾಯಿದ್ರು. ಹಾಗಾಗಿ ನಾನು ಸ್ವಲ್ಪ ಭಯ ಬಿದ್ದಾಗ ನನಗೆ ಸ್ವಲ್ಪ ಆ ಟೈಮಲ್ಲಿ ಒಬ್ಬರು ಧೈರ್ಯ ತುಂಬಿದ್ರು. ಆ ಟೈಮಲ್ಲಿ ಧೈರ್ಯ ತುಂಬಿ ನನಗಿವಾಗ 3K ತನಕನೂ ನಾನು ನಿಜವಾಗ್ಲೂ ಹೇಳಬೇಕಂದ್ರೆ 3K ತನಕನೂ ನಾನು ಜಾಸ್ತಿ ವೀಡಿಯೋಸು ಕಮ್ಮಿ, ಅವಾಗವಾಗ ಎಲ್ಲರೂ ಹೋದರೆ ಆಗ್ತಿದೆ, ಏನಾದರೂ ಮನೇಲಿ ಅಡುಗೆ ಮಾಡೋವಂಥದ್ದನ್ನೇ ನಾನು ಇಲ್ಲಿ ವೀಡಿಯೋಗೆ ಅಪ್ಲೋಡ್ ಮಾಡ್ತಾಯಿದ್ದೆ. ಅದಾದಮೇಲೆ ನಾನು 3Kನ ಹೆಂಗಾದರೂ ಮಾಡಿ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಹೇಳಿ 3 ಟೈಮ್ ಲೈವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮುಂಚೆ ಎಲ್ಲ ನಿಮಗೆ ಗೊತ್ತಿಲ್ಲ, ನಾನು 5 o'clock ಅಂದರೆ ಮಾರ್ನಿಂಗ್ 5 o'clockಗೆ ನನ್ನ ಮಗನ ಟ್ಯೂಷನ್ ಬಿಡೋಕ್ಕೆ ಹೋದಾಗೆಲ್ಲ ಅಲ್ಲಿಂದನೇ ಲೈವ್ನ ಸ್ಟಾರ್ಟ್ ಮಾಡ್ತಿದ್ದೆ. 5 ಗಂಟೆಗೂ ಕೂಡ ಸ್ಟಾರ್ಟ್ ಮಾಡಿದ್ದು ಇದೆ ಲೈವ್ನ. ಆವಾಗಲೂ ಕೂಡ ತುಂಬ ಜನ ಬಂದು ಸಪೋರ್ಟ್ ಮಾಡ್ತಾಯಿದ್ರು ಲೈವಲ್ಲಿ, ಇಲ್ಲ ಅಂತ ಮಾತ್ರ ಹೇಳೋದಿಲ್ಲ.
ನೀವು ಕೂಡ 3 ಟೈಮ್ ಲೈವ್ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ ಆಯಿತಾ. ನಿಮಗೆ ಯಾವಾಗ ಫ್ರೀ ಸಿಗುತ್ತೋ ಆ ಟೈಮಲ್ಲಿ ನೀವು ಲೈವ್ ಮಾಡಿ. ಆಮೇಲೆ ಏನು ಗೊತ್ತಾ, ಕನ್ಸಿಸ್ಟೆನ್ಸಿ ಇರಲಿ. ಒಂದು ಕನ್ಸಿಸ್ಟೆನ್ಸಿ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೂ ಅಷ್ಟೇ ಒಂದು ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾ ಇಂಪಾರ್ಟೆಂಟು. ನೀವು ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋದರೆ ಖಂಡಿತವಾಗ್ಲೂ ನಿಮ್ಮ ಚಾನಲ್ ಕೂಡ ಗ್ರೋತ್ ಆಗುತ್ತೆ. ನನ್ನ ವೀಡಿಯೋಸ್ಗಳು ಜಾಸ್ತಿ ನಾನು ಇನ್ನೊಂದು ವೀಡಿಯೋದಲ್ಲಿ ಹೇಳಿದ್ದೀನಿ, ನನ್ನ ಚಾನಲ್ ಹೇಗೆ ಮೋನು ಆಯಿತು ಅಂತ ಹೇಳಿ. ಆ ವಿಡಿಯೋನ ಬೇಕಿದ್ರೆ ನೋಡ್ಕೊಂಡು ಬನ್ನಿ. ಈಗ 3K ಆದಮೇಲೆ, ನನಗೆ 3K ಆದಮೇಲೆ ಗೊತ್ತಾಯಿತು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು ಅಂತ ಹೇಳಿ. ತುಂಬ ಜನ ಭಯ ಬೀಳಿಸಿದ್ದು ಉಂಟು, 3Kಗೆ ಮಾಡಿದಾಗ ಪ್ರಾಬ್ಲಮ್ಸ್ ಆಗುತ್ತೆ ಹಾಗೆ ಹೀಗೆ ಅಂತ. ಖಂಡಿತ ಇಲ್ಲ. ಏನಾದರೂ ಪ್ರಾಬ್ಲಮ್ಸ್ಗಳು ಇದ್ದರೆ ಕ್ಲಿಯರ್ ಆಗುತ್ತೆ, ಮತ್ತು ಅದರಿಂದ ನಮಗೆ ಬೆನಿಫಿಟ್ಸ್ ಕೂಡ ಇದೆ. ಏನು ಗೊತ್ತಾ, ನಾವು 3Kಗೆ ಅಪ್ಲೈ ಮಾಡಿದಾಗ ನಮಗೇನಾದರೂ ನಮ್ಮ ಚಾನಲಲ್ಲಿ ಕಾಪಿರೈಟ್ ಇಶ್ಯೂ ಆಗಿರ್ಬೋದು, ಏನಾದರೂ ಪ್ರಾಬ್ಲಮ್ಸ್ ಬಂದಾಗ ಅದನ್ನು ನಾವು 3Kನಲ್ಲೇ ಅದನ್ನು ಸಾಲ್ವ್ ಮಾಡ್ಕೋಬೋದು. ಈ ಥರ ಆಪ್ಷನ್ ಕೂಡ ಇದೆ. ಈಗ ನಮಗೆ ನೆಕ್ಸ್ಟು 4Kಗೆ ರೀಚ್ ಆಗೋ ಅಷ್ಟರೊಳಗೆ ನಮಗೆ ಇನ್ನೊಂದು ಆಪ್ಷನ್ ಸಿಗುತ್ತೆ. ನಾವು ಅಲ್ಲಿವರೆಗೂ 4K ಕಂಪ್ಲೀಟ್ ಮಾಡ್ಕೋಬೇಕು ಅಂತ 3Kಗೆ ಅಪ್ಲೈ ಮಾಡಾದಮೇಲೆ 4K ಕಂಪ್ಲೀಟ್ ಟಾರ್ಗೆಟ್ ಇರುತ್ತೆ. ಆ 4K ಮಧ್ಯದಲ್ಲಿ ನಾವು ಲೈವ್ ಮಾಡ್ತೀವೋ ವೀಡಿಯೋಸ್ ಅಪ್ಲೋಡ್ ಮಾಡ್ತೀವೋ ಗೊತ್ತಿಲ್ಲ, ಬಟ್ ನಮಗೆ ಡಾಲರ್ ಸಿಂಬಲ್ ಅನ್ನೋದು ಬಂದೇ ಬರುತ್ತೆ. ಆವಾಗ ನಮಗೆ ಸೂಪರ್ ಚಾಟ್ಸ್ ಆಗಿರ್ಬೋದು, ಮೆಂಬರ್ಶಿಪ್ ಆಗಿರ್ಬೋದು ಲೈವಲ್ಲಿ ತೊಗೋತಾರೆ. ಆ ಲೈವಲ್ಲಿ ತೊಗೊಂಡಾಗ ನಮಗೆ ಮುಂದೆ ಹೋಗೋದಕ್ಕೆ 4K ಆದಮೇಲೆ ನಮಗೆ $10 ಕಂಪ್ಲೀಟ್ ಆಗೋದು ಒಂದು ಟಾರ್ಗೆಟ್ ಕೂಡ ಇರುತ್ತೆ. ಆ $10 ಕಂಪ್ಲೀಟ್ ಆಗೋದಕ್ಕೆ ನಾವು 3Kಯಿಂದನೇ ಸ್ಟಾರ್ಟ್ ಮಾಡಿದಾಗ ಕೆಲವರು ಮೆಂಬರ್ಶಿಪ್ ತೊಗೊಂಡಿರ್ತಾರೆ, ಸೂಪರ್ ಚಾಟ್ ಹೊಡೆದಿರ್ತಾರೆ, ಥ್ಯಾಂಕ್ಸ್ ಬಟನ್ನ ಕೂಡ ಕ್ಲಿಕ್ ಮಾಡಿರ್ತಾರೆ. ಇಷ್ಟೆಲ್ಲ ಇದ್ದಾಗ ನಮ್ಮದು $10 ಬೇಗನೆ ರೀಚ್ ಆಗೋದಕ್ಕೆ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾವೇನು ಮಾಡಬೇಕು ಅಂದರೆ 3Kಗೆ ಅಪ್ಲೈ ಮಾಡಿ. ನಿಮ್ದೇನಾದರೂ ತುಂಬ ಟೈಮ್ ಕಮ್ಮಿ ಇದೆ, ಇಲ್ಲ ನಾನು ಈ ಟೈಮಲ್ಲೇ ನಾನು 4Kನ ಮಾಡ್ಕೋತೀನಿ, ನನಗಿದೇ ಟೈಮು ಅನ್ನೋದಾದರೆ ನೀವು ಆವಾಗಲೇ ಕೂಡ ಮಾಡ್ಕೊಬೋದು. ಇಲ್ಲ ನನಗೆ 3K ಆಗಿದೆ, ನಾನು ಅಪ್ಲೈ ಮಾಡ್ತೀನಿ ಈ ಮಧ್ಯದಲ್ಲಿ ಅಂತ ಅಂದಾಗ ನೀವು ಹಾಗೆ ಕೂಡ ಮಾಡ್ಕೋಬೋದು. ನಾನು ಕೂಡ ಹಾಗೆ ಮಾಡಿದ್ದು. ಆಮೇಲೆ ನಂದು ಇನ್ನೇನು 3K ಆಗೋ ಅಷ್ಟರೊಳಗೆ ನನ್ನ ಲೈವೇ ವೈರಲ್ ಆಗಿಬಿಡ್ತು. ನನಗೆ ಲೈವು ವೈರಲ್ ಆದಾಗ ಇಷ್ಟು ದಿನ ಮಾಡಿದ್ದಕ್ಕೆ ಸಾರ್ಥಕ ಅನ್ನೋ ಥರ ಆಗಿಬಿಡ್ತು. ಲೈವ್ ವೈರಲ್ ಆಗಿದ್ದು ನನಗೆ ಇದು ವಾಚ್ ಅವರ್ ಕೂಡ ಒಂದು 20 ಡೇಸಲ್ಲೇ ವಾಚ್ ಅವರ್ 1K ವಾಚ್ ಅವರ್ ಕಂಪ್ಲೀಟ್ ಕೂಡ ಆಗಿದೆ. ಯಾಕೆಂದರೆ ಈಗ 3K ಆಗಿತ್ತು, 3K ಗ್ಯಾಪಲ್ಲಿ ನಾನು 4K ಮಾಡ್ಕೊಳ್ಳೋದು ಒಂದು ಟಾರ್ಗೆಟ್ ಇತ್ತು. ಆವಾಗ ನನಗೆ ಲೈವ್ ವೈರಲ್ ಆಗಿದ್ದು ತುಂಬಾ ಖುಷಿ ಆಯಿತು. ಇನ್ನೇನು ಹೆಂಗಾಗುತ್ತೆ ಗೊತ್ತಾ, ಲೈವ್ ಮಾಡಿದಾಗ ಮತ್ತು WHO ಆ್ಯಡ್ ಆಗೋದು ಯಾವಾಗ ಗೊತ್ತಾ, ನಮಗೆ ಮಾರ್ನಿಂಗ್ ಒಂದು 12ವರೆಗೆಲ್ಲ ಆನ್ ಆಗಿಬಿಡುತ್ತೆ. ಈ 4K ಗ್ಯಾಪಲ್ಲಿ ನಾವು 1K ಅಂದರೆ ಈಗ 3K 4K ಗ್ಯಾಪಲ್ಲಿ ನಾವು ಇವಾಗ 1Kನ ರೀಚ್ ಮಾಡಬೇಕು ಅನ್ನೋದಾದರೆ ಕಂಟಿನ್ಯೂಸ್ ಆಗಿ ಒಂದು 3 ಟೈಮ್ ಲೈವ್ ಮಾಡಿ ನಿಜವಾಗ್ಲೂ ನಮಗೆ ವಾಚ್ ಅವರ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೀವು 3 ಟೈಮ್ ಮಾಡೋದ್ರಿಂದ ಬೇಗ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ. ಆವಾಗ ನಿಮಗೆ ಕೂಡ 4Kಗೂ ಕೂಡ ತುಂಬಾ ನಿಯರ್ ಇದ್ದೀರಾ ಅಂತ ನಿಮಗೆ ಅನಿಸುತ್ತೆ. ಹಾಗೆಯೇ ಇವಾಗ ನನ್ನ ಚಾನಲ್ ಕೂಡ ನಾನು 3Kಗೆ ಅಪ್ಲೈ ಮಾಡಿಕೊಂಡೆ. ಯಾವುದೇ ಪ್ರಾಬ್ಲಮ್ಸು ನನ್ನ ಚಾನಲ್ನಲ್ಲಿ ಬರಲಿಲ್ಲ. ಒಂದು ಕಾಪಿರೈಟ್ ಬಂದಿತ್ತು ಒಂದೆರಡು ವಿಡಿಯೋಗೆ, ಆಯಿತಾ. ಅದು ಬಿಟ್ಟರೆ ಇನ್ನು ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಬರಲಿಲ್ಲ. ನೀಟಾಗಿ ತುಂಬ ಈಸಿಯಾಗಿ ನನ್ನ ಚಾನಲ್ ಮಾನಿಟೈಸೇಷನ್ ಆಯಿತು. ಅಂದರೆ 3Kಗೆ ಅಪ್ಲೈ ಮಾಡಿದ್ಮೇಲೆ ನನಗೆ ಕೆಲವರೆಲ್ಲ ಮೆಂಬರ್ಶಿಪ್ ತೊಗೊಳ್ಳೋದಾಗಿರ್ಬೋದು, ಸೂಪರ್ ಚಾಟ್ ಹೊಡೆಯೋದಾಗಿರ್ಬೋದು ಎಲ್ಲ ಮಾಡಿದ್ರು. ಇಷ್ಟೆಲ್ಲ 4K ರೀಚ್ ಆಗೋ ಅಷ್ಟರೊಳಗೆ ನನ್ನ $10 ಕಂಪ್ಲೀಟ್ ಆಯಿತು. ಈಗ $10 ಕಂಪ್ಲೀಟ್ ಆದಮೇಲೆ ನಾನು ಪಿನ್ಗೂ ಕೂಡ ಅಪ್ಲೈ ಮಾಡಿದ್ದೀನಿ. ಪಿನ್ ಕೂಡ ಬರೋದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಇನ್ನೊಂದು ವಾರದಲ್ಲಿ ಬರ್ಬೋದು ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇದೆ. ನೋಡೋಣ, ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ಖಂಡಿತ ಬೇಗ ಬರುತ್ತೆ ಅಂದ್ಕೊಳ್ತೀನಿ. ಹಾಗೆಯೇ ನಿಮಗೆ ಈ ಮಾಹಿತಿ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. 3Kಗೂ ಮತ್ತು 4Kಗೂ 3K ಮಾಡಿಕೊಂಡ್ರೆ ಭಯ ಬೀಳೋದು ಆ ಥರ ಯಾವ ಥರನೂ ಇಲ್ಲ. ನಿಜವಾಗ್ಲೂ 3K ಮಾಡಿಕೊಂಡಾಗ ನಿಮಗೆ ತುಂಬಾ ಬೆನಿಫಿಟ್ ಸಿಗುತ್ತೆ. 3K ಮಾಡಿಕೊಂಡು ನೀವು 4Kನ ಆರಾಮಾಗಿ ಮಾಡ್ಕೋಬೋದು. ಯಾಕೆಂದರೆ 3K ಮಾಡಿಕೊಂಡಾಗ ನಿಮಗೆ ಡಾಲರ್ ಎಲ್ಲ ಆ್ಯಡ್ ಆಗ್ತಾ ಹೋಗುತ್ತೆ. ಆವಾಗ ಕೆಲವ್ರು ಹೇಳ್ತಾರೆ ಸಿಂಬಲ್ ಬರಲ್ಲ, ಡಾಲರ್ ಸಿಂಬಲ್ ಬರಲ್ಲ ಅಂತ ಹೇಳಿ. ಖಂಡಿತ ಇಲ್ಲ. ನಂದು ಅಪ್ಲೈ ಮಾಡಿದ್ದಾದ್ಮೇಲೆ ನನಗೆ ಡಾಲರ್ ಸಿಂಬಲ್ ಕೂಡ ಆ್ಯಡ್ ಆಯಿತು. ಆವಾಗ ನನಗೆ ತುಂಬ ಜನ ಮೆಂಬರ್ಶಿಪ್ ಎಲ್ಲ ತೊಗೊಂಡ್ರು. ಮತ್ತು ನಾನು ಕೂಡ ಈಗ ರೆಗ್ಯುಲರಾಗಿ ವೀಡಿಯೋಸ್ನ ಬಿಡ್ತಾ ಹೋಗ್ತಾಯಿದ್ದೀನಿ. ನಿಜವಾಗ್ಲೂ ಏನು ಪ್ರಾಬ್ಲಮ್ ಇಲ್ಲ ಆಯಿತಾ. 3K ಕಂಪ್ಲೀಟ್ ಆದರೆ ನಾನೇ ಧೈರ್ಯವಾಗಿ ಹೇಳ್ತಾ ಇದ್ದೀನಿ, 3K ಕಂಪ್ಲೀಟ್ ಆದಮೇಲೆ ನಿಮಗೆ ವೈರಲ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. 3K ಕಂಪ್ಲೀಟ್ ಆದಮೇಲೆ 1Kನ ಮತ್ತು ಆರಾಮಾಗಿ 1K ಕೂಡ ಮಾಡ್ಕೋಬೋದು. ಆಮೇಲೆ
ನೀವು ಒಂದು ತಿಂಗಳೊಳಗೆ ನೀವು 1Kನ ಆ್ಯಡ್ ಮಾಡಿಕೊಂಡಾಗ 4K ಕಂಪ್ಲೀಟ್ ಕೂಡ ಆಗಿಬಿಡುತ್ತೆ. ನಿಜವಾಗ್ಲೂ ನನಗೆ ತುಂಬಾ ಖುಷಿಯಾಗಿದೆ. ನಾನು ಕೂಡ ಹೀಗೇ ಮಾಡ್ಕೊಂಡಿದ್ದು. ಫಸ್ಟ್ 3K ಮಾಡಿಕೊಂಡು ಆಮೇಲೆ 4Kನ ಮಾಡಿಕೊಂಡೆ. ನನಗೆ ತುಂಬ ಲಾಸ್ಟಲ್ಲಿ ತುಂಬಾ ಖುಷಿಯಾಗ್ಬಿಡ್ತು. ಯಾಕೆಂದರೆ ವೈರಲ್ ಆಗಿಬಿಡ್ತು ಲೈವು. ಇದಕ್ಕಿದ್ದಂಗೆ ಸಡನ್ಲಿ ವೈರಲ್ ಆಗಿಬಿಡ್ತಲ್ಲ, ಇಷ್ಟು ದಿನ ಮಾಡಿದ್ದಕ್ಕೆ ಒಂದು ಸಾರ್ಥಕತೆ ಅನ್ನೋದು ಸಿಕ್ತು ಅಂತ. ಅಂದರೆ ನಾನು ಒಂದು ಕನ್ಸಿಸ್ಟೆನ್ಸಿಯಿಂದ ಲೈವ್ನ ಕೂಡ ಮಾಡ್ಕೊಂಡು ಹೋಗ್ತಾಯಿದ್ದೆ ಮುಂಚೆ ಎಲ್ಲ. ಹಾಗಾಗಿ ನಾನು ಲೈವ್ ಕೂಡ ಫೇಸ್ ಲೈವ್ ಮಾಡ್ತಾಯಿದ್ದೆ ಆಯಿತಾ. ಫೇಸ್ ಲೈವ್ ತುಂಬಾ ವೈರಲ್ ಆಗಿಬಿಡುತ್ತೆ. ಈಗ ವಾಯ್ಸ್ ಲೈವ್ಗಿಂತ ಹೆಚ್ಚಾಗಿ ಫೇಸ್ ಲೈವ್ ಕೂಡ ತುಂಬ ವೈರಲ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಕೂಡ ಫೇಸ್ ಲೈವ್ನ ಮಾಡ್ಕೊಂಡು ಹೋಗ್ತಾಯಿದ್ದೆ. ಹೀಗಾಗಿ ನನ್ನ ಲೈವ್ ಕೂಡ ಒಂದಿನ ವೈರಲ್ ಆಗಬಾರ್ದಾ ಅಂತ ಯೋಚನೆ ಮಾಡ್ತಿದ್ದಾಗ ನನ್ನ ಲೈವ್ ಸಡನ್ಲಿ ವೈರಲ್ ಆಯಿತು. ಆಮೇಲೆ ನನಗೆ ಈಸಿಯಾಗಿ ಅಲ್ಲಿಂದ ಕೂಡ ಸಬ್ಸ್ಕ್ರೈಬರ್ ಬರೋದಾಗಲಿ, ಅಲ್ಲಿಂದನೇ ಎಲ್ಲ ಜಾಸ್ತಿ ಆಗಿದ್ದು. ನನಗೇ ಲೈವಿಂದನೇ ತುಂಬ ಜನ ನನಗೆ ಪರಿಚಯ ಆಗಿದ್ದು, ಹೊಸ ಪರಿಚಯಗಳಾಗಿದ್ದು ಕೂಡ ಅಲ್ಲಿಂದನೇ. ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮಗೇನಾದರೂ ಈಗ 3K ಮಾಡ್ಕೊಳ್ಳೋದ್ರ ಬಗ್ಗೆ ಡೌಟ್ ಇದ್ದರೆ ಆ ಥರ ಏನಾದರೂ ಡೌಟ್ ಎಲ್ಲ ತೆಗೆದುಬಿಡಿ ಮೈಂಡಿಂದ. ಈಗ ಆರಾಮಾಗಿ 1 ಇಯರ್ ಒಳಗಡೆ ನಾವು 4K ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅನ್ನೋದಾದರೆ ನೀವು 3Kನ ಆರಾಮಾಗಿ ಮಾಡ್ಕೋಬೋದು. 3Kನ ಆರಾಮಾಗಿ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಬೋದಾಯ್ತಾ. ಅಪ್ಲೈ ಮಾಡಿ, ಆರಾಮಾಗಿ ಅಪ್ಲೈ ಮಾಡಿ. ಈಗ 4K ತನಕ ನಿಮಗೆ ಇಷ್ಟು ದಿನ ಅಂತ ಟೈಮ್ ಇರುತ್ತೆ. 1 ಇಯರ್ ಆದಮೇಲೆ ಅದು ಮುಂದೆ ಹೋಗೋ ಚಾನ್ಸಸ್ ಇರುತ್ತೆ. ಆ ಥರ ಎಲ್ಲ ಮಾಡ್ಕೊಳ್ಳೋದೆಲ್ಲ ಬೇಡ. ಆರಾಮಾಗಿ ನೀವು 3Kನ ಮಾಡ್ಕೊಳ್ಳಿ. 3Kಲಿ ಏನಾದರೂ ನಮ್ಮ ಚಾನಲಲ್ಲಿ ಪ್ರಾಬ್ಲಮ್ಸ್ ಇದ್ದರೆ ಅಲ್ಲೇ ಕ್ಲಿಯರ್ ಮಾಡ್ಕೋಬೋದು. ಆ ಥರ ಕೂಡ ಆಪ್ಷನ್ಸ್ ಇದೆ. ಈಗ ನೀವು 4Kನೇ ಆಗೋ ತನಕ ವೆಯ್ಟ್ ಮಾಡ್ತೀನಿ ಅಂದರೆ ಸ್ವಲ್ಪ ಕಷ್ಟ ಆಗ್ಬೋದು ಅಂದ್ಕೊಳ್ತೀನಿ. ಆವಾಗ ಏನೇನು ಪ್ರಾಬ್ಲಮ್ ಬರುತ್ತೋ ಎಲ್ಲ ಅಂದರೆ 4000 ವಾಚ್ ಅವರ್ ಆದಮೇಲೂ ಕೂಡ ಕಂಪ್ಲೀಟ್ ಮಾಡ್ಕೊಂಡಿರೋರು ಇದ್ದಾರೆ. ಕೆಲವ್ರದ್ದೆಲ್ಲ 4K ಮಾಡಿಕೊಂಡು ಅಪ್ಲೈ ಮಾಡಿದಾರಲ್ಲ, ಅವ್ರದ್ದೆಲ್ಲ ತುಂಬ ಜನದ್ದು ಪ್ರಾಬ್ಲಮ್ ಕೂಡ ಆಗಿದೆ. ನಾನು ಕೂಡ ನೋಡಿದ್ದೀನಿ ಅವ್ರದ್ದನ್ನು. ಬಟ್ ನಮ್ಮ ಚಾನಲ್ಗಳಲ್ಲಿ ಆ ಥರ ಪ್ರಾಬ್ಲಮ್ ಆಗಿಲ್ಲ. ಒಂದು ತಿಂಗಳು ಮುಂದೆ ಹೋಗೋದು, 2 ತಿಂಗಳು ಮುಂದೆ ಹೋಗೋದು, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗಿದೆ. ಅದಕ್ಕೋಸ್ಕರ ನಾನು ನಿಮಗೆ ಹೇಳೋದಿಷ್ಟೇ, 3K ಆಗಿದೆ ಅಂತ ಅಂದಾಗ ನೀವು ಅಪ್ಲೈ ಮಾಡಿ ಆರಾಮಾಗಿ. ಏಕೆಂದರೆ ನಿಮ್ಮ ಹತ್ರ ಟೈಮ್ ಇರಲ್ಲ. ಈಗ ಚಾನಲ್ ಓಪನ್ ಮಾಡಿದ್ದಕ್ಕೂ 1 ವರ್ಷ ಆಗಿಬಿಟ್ಟಿದೆ ಅನ್ನೋ ಭಯ ಇರುತ್ತೆ. ಅಂಥವರು ದಯವಿಟ್ಟು ನಿಮ್ಮ 3K ಕಂಪ್ಲೀಟ್ ಆಗಿದ್ದರೆ ನೀವು ಅಪ್ಲೈ ಮಾಡಿ ಆರಾಮಾಗಿ. ನಿಮಗೆ ಬೆನಿಫಿಟ್ಸ್ ಜಾಸ್ತಿ ಆಯಿತಾ. ಇದರಿಂದ ಬೆನಿಫಿಟ್ಸ್ ತುಂಬಾ ಇದೆ. 4K ಆಗುತ್ತೆ ಅಂತ ಯಾರೂ ಕಾಯಬೇಡಿ. 3K ಆದಮೇಲೆ ಅಪ್ಲೈ ಮಾಡಿ. ಅಪ್ಲೈ ಮಾಡಿದ್ಮೇಲೆ ನಿಮಗೆ ಗೂಗಲ್ ಪಿನ್ಗೂ ಕೂಡ $10 ಆದಮೇಲೆ ಬೇಗನೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ. ಇದೊಂದು ಈಸಿ ಮೆಥಡ್ ಅಂತ ಕೂಡ ಹೇಳ್ಬೋದು. ಇದು ನನಗಾಗಿರೋ ಅನುಭವನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ. ಹಾಗೆಯೇ ಇದ್ರ ಬಗ್ಗೆ ನಿಮ್ಗೆ ಯಾರಿಗಾದರೂ ಡೌಟ್ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಕಮೆಂಟ್ ಬಾಕ್ಸ್ ಓಪನ್ ಇರುತ್ತೆ. ಏನಾದರೂ ಡೌಟ್ ಇದ್ದರೆ ನಾನು ಪಕ್ಕ ಇನ್ನೊಂದು ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಕೂಡ ಮಾತಾಡಿ ಹೇಳ್ತೀನಿ. ನನ್ನ ಚಾನಲ್ಲು ಹೇಗೆ ಗ್ರೋತ್ ಆಯಿತು, ಹಾಗೆಯೇ ನನ್ನ ಚಾನಲಲ್ಲಿ ನಾನು ಯಾವ ರೀತಿ ಮಾನಿಟೈಸೇಷನ್ನ ಮಾಡಿಕೊಂಡೆ ಅಂತ ಹೇಳಿ. ಹಾಗೆಯೇ ನಿಮಗೆ ಲೈವ್ ಮಾಡಿ ಆಯಿತಾ. ಲೈವ್ ಮಾಡದೇ ಇರಬೇಡಿ. ಲೈವ್ ಮಾಡ್ತಾಯಿರಿ. ಮತ್ತು ವಾರದಲ್ಲಿ 3 ವಿಡಿಯೋ ಅಪ್ಲೋಡ್ ಮಾಡ್ತಾಯಿರಿ. ಹಾಗೆ ಡೈಲಿ ಒಂದೊಂದು ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾಯಿರಿ. ಹಾಗೆಯೇ ಕಂಟೆಂಟ್ ಅವೆಲ್ಲ ಬರುತ್ತೆ, ರಿವ್ಯೂಸ್ ಕಂಟೆಂಟ್ ಈ ಥರ ಎಲ್ಲ. ಆದಷ್ಟು ನೀವು ಯೂಟ್ಯೂಬಲ್ಲಿ ಇರೋವಂತಹ ಮ್ಯೂಸಿಕ್ಕನ್ನು ವೀಡಿಯೋಸ್ಗೆ ಹಾಕೋದ್ರಿಂದ ತುಂಬ ಒಳ್ಳೆಯದು. ಯಾಕೆಂದರೆ ಬೇರೆ ಸಾಂಗ್ ಅಥವಾ ಮ್ಯೂಸಿಕ್ನ ಹಾಕೋದ್ರಿಂದ ಕಾಪಿರೈಟ್ ಎಲ್ಲ ಜಾಸ್ತಿ ಬರುತ್ತೆ. ಕಾಪಿರೈಟ್ ಬಂದಾಗ ಏನಾಗುತ್ತೆ ಅಂದರೆ 1 ವಾರ 2 ವಾರ ಮುಂದಕ್ಕೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಯಾಕೆಂದರೆ ವ್ಯೂಸ್ ಸಡನ್ಲಿ ಡೌನ್ ಕೂಡ ಆಗಿಬಿಡುತ್ತೆ. ಹಾಗಾಗಿ ಕಾಪಿರೈಟ್ ಬರೋ ಥರ ಯಾರೂ ಮಾಡ್ಕೋಬೇಡಿ. ಕಾಪಿರೈಟ್ ಬಂದರೆ ನಮ್ಮ ಚಾನಲ್ಲು 1 ವಾರನೋ 1 ತಿಂಗಳು ಗ್ರೋತೇ ಆಗಲ್ಲ ಆಯಿತಾ. ಹಾಗಾಗಿ ಹೇಳ್ತಿದ್ದೀನಿ ಅಷ್ಟೇ. ನಿಮಗೆ ಯಾರಿಗಾದರೂ ಇದ್ರ ಬಗ್ಗೆ ಈ ಮಾಹಿತಿ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಲ್ ವಿಡಿಯೋನ ನೋಡ್ತಾ ಇರಿ ಆಯಿತಾ. ಇನ್ನು ನೆಕ್ಸ್ಟ್ ವಿಡಿಯೋನು ಕೂಡ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮ್ಗೆ ಯಾವುದಾದ್ರೂ ಡೌಟ್ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಯೂಟ್ಯೂಬ್ ಚಾನಲ್ಲು ಯಾರೆಲ್ಲ ಹೊಸದಾಗಿ ಓಪನ್ ಮಾಡಿದ್ದೀರಾ ಅವ್ರಿಗೂ ಕೂಡ ಶುಭ ಆಗಲಿ ಅಂತ ಹೇಳ್ತಾ ಇವತ್ತಿನ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್.